ಎಲ್ಲರಿಗೂ ನಮಸ್ಕಾರ. CK Angry Foodie ಚಾನಲ್ಗೆ ಸ್ವಾಗತ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಮಲ್ನಾಡ್ ಸ್ಪೆಷಲ್ ಅಪ್ಪೆ ಸಾರು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಕುಕ್ಕರ್ಗೆ ಒಂದು ಮಾವಿನಕಾಯಿ, ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ, ಒಂದು 3 ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಾವಿನಕಾಯಿ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಜಿಲ್ ಕೂಗಿಸಿ ಒಂದು ಅರ್ಧ ಗಂಟೆ ಅದು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಈಗ ಒಂದು ಅರ್ಧ ಗಂಟೆ ಆಗಿದೆ ಅದು ಕೂಗಿ, ಈಗ ತಣ್ಣಗಾಗಿದೆ. ಈ ಕುಕ್ಕರ್ ಓಪನ್ ಮಾಡಿ ನೋಡೋಣ. ನೋಡಿ, ಮಾವಿನಕಾಯಿ ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ ನೀಟಾಗೆ. ಈಗ ಅದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ಮಾವಿನಕಾಯಿಂದ ಸಿಪ್ಪೆನ ಬಿಡಿಸ್ಬೇಕು. ನೋಡಿ, ಈ ಥರ ಸಿಪ್ಪೆ ಬಿಡಿಸ್ಕೊಂಬಿಡಿ. ಮಾವಿನಕಾಯ್ದು ತುಂಬ ಚೆನ್ನಾಗಿರುತ್ತೆ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡಿ. ಇದು ಮಲೆನಾಡಲ್ಲಿ ಭಾರಿ ಫೇಮಸ್. ಇದು ಅಲ್ಲಿ ನಿಮಗೆ ಅಪ್ಪೆ ಹುಳಿ ಸಾರು ಅಂತ ಕರೀತಾರೆ, ನಾವು ಅಪ್ಪೆ ಸಾರು ಅಂತ ಕರಿತೀವಿ. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ಹುಳಿ ಖಾರವಾಗಿ. ಒಂದ್ಸಲಿ ನೀವು ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಈಗ ನಾನು ಈ ಸಿಪ್ಪೆ ಪೂರ ಬಿಡಿಸ್ಕೊಂಡಿದ್ದೀನಿ ಮಾವಿನಕಾಯಿಂದ. ಈಗ ಒಂದು ಚಮಚದಲ್ಲಿ ಮೇಲೆ ಬೆಂದಿರೋ ಮಾವಿನಕಾಯಿ ಹಣ್ಣನ್ನೆಲ್ಲ ಸಪ್ರೇಟ್ ಮಾಡಬೇಕು ವಾಟೆಯಿಂದ. ನೋಡಿ, ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈಗ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಸಪ್ರೇಟ್ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಈಗ ಮಾವಿನಕಾಯಿ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ವಾಟೆಯಿಂದ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಬೇಯಿಸಿರೋಂಥ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಸಕ್ಕರೆ. ಈಗ ಇದನ್ನು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ ಇದನ್ನು ಶೋಧಿಸ್ಕೋಬೇಕು. ನೋಡಿ, ಅದಕ್ಕೋಸ್ಕರ ಇದಕ್ಕೆ ಹಾಕೊಂಡು ನೀಟಾಗಿ ನೀರು ಹಾಕಿ ಶೋಧಿಸ್ಕೊಳ್ಳಿ. ಅದು ಗಷ್ಟೆಲ್ಲ ಹೋಗಿ ಬರೀ ನಿಮಗೆ ತೆಳ್ಳಗೆ ನೀರು ಥರ ಇರುತ್ತೆ. ನೋಡಿ, ಈ ಥರ ನೀರು ಹಾಕ್ಕೊಂಡು ಅದನ್ನು ಶೋಧಿಸ್ಕೋಬೇಕು. ನೋಡಿ, ಈಗ ಗಷ್ಟು ಉಳಿದಿದೆ, ಇದನ್ನು ತೆಗೆದಾಕ್ಬಿಡಿ. ಇದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನೋಡಿ, ನಾನು ಎಲ್ಲನೂ ಶೋಧಿಸ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಈಗ ನೋಡಿ, ಒಗ್ಗರಣೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು. ಈಗ ಕರಿಬೇವು ಜೀರಿಗೆ ಸಿಡಿತಾ ಇದೆ, ಅದಕ್ಕೊಂಚೂರು ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ಒಣಮೆಣಸಿನ್ಕಾಯಿ. ಈಗ ಇದು ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಈಗ ಅಪ್ಪೆ ಸಾರಿಗೆ ಹಾಕ್ಕೊಳ್ಳೋಣ. ನೋಡಿ, ಆ ಒಗ್ಗರಣೆನ ಈಗ ಅಪ್ಪೆ ಸಾರಿಗೆ ಹಾಕ್ಕೊಳ್ಳಿ. ನೋಡಿ, ಅಪ್ಪೆ ಸಾರು ಈಗ ರೆಡಿಯಾಗಿದೆ. ತುಂಬ ಸಿಂಪಲ್ಲು, ನಿಮಗೊಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ರುಚಿಯಾದ ಮಲೆನಾಡ್ ಸ್ಪೆಷಲ್ ಅಪ್ಪೆ ಸಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಇದು ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.